ಇನ್ನು ಮುಂದಿನ ರಾಶಿ ಯಾವುದು? ಇನ್ನು ಮಿಥುನ ರಾಶಿ. ಓಕೆ, ಇವ್ರ ಸ್ವಭಾವ ಯಾವ ರೀತಿಯಾಗಿರುತ್ತೆ? ಈ ರಾಶಿಯವರು ಹೆಚ್ಚು ಥಿಂಕ್ ಮಾಡೋರು. ಹೌದಾ? ಅಷ್ಟೊಂದು ಥಿಂಕ್ ಮಾಡಿದ್ರೆ ಹೆಂಗೆ? ಅಷ್ಟೊಂದು ಥಿಂಕ್ ಮಾಡಿದ್ರೆ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈ ರೀತಿ ಥಿಂಕ್ ಮಾಡೋದ್ರಿಂದ ಏನಾಗತ್ತೆ ಗೊತ್ತಾ? ಸ್ಟ್ರೆಸ್ ಜಾಸ್ತಿ ಆಗತ್ತೆ, ಆಂಗ್ಸೈಟಿ ಜಾಸ್ತಿ ಆಗತ್ತೆ, ಅದ್ರ ಜೊತೆ ನಿದ್ರಾಹೀನತೆ ಕೂಡ ಆಗ್ಬೋದು. ಈ ರಾಶಿಗೆ ಲಂಗ್ಸ್ ಅಥವಾ ಶ್ವಾಸಕೋಶ ಅಂತ ಹೇಳ್ತಾರಲ್ಲ, ಇದ್ರ ಸಮಸ್ಯೆಗಳಾಗುವಂತ ಚಾನ್ಸಸ್ ಇದೆ. ನಿದ್ರೆ ಬರಲ್ವಾ? ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಗತ್ತಾ? ಹೀಗಾದ್ರೆ ಅವ್ರ ಪರಿಸ್ಥಿತಿ? ನಿಮ್ಮ ಮನಸ್ಸನ್ನ ಶಾಂತವಾಗಿಡಲು ಯೋಗ ಮಾಡಿ, ಧ್ಯಾನ ಮಾಡಿ, ಒಳ್ಳೆ ಕ್ಲೀನ್ ಆಗಿರುವಂತ ಪೊಲ್ಯೂಷನ್ ಇಲ್ಲದ ಪ್ಲೇಸ್ ಅಲ್ಲಿ ನೀವಿರ್ಬೇಕು. ಇದು ನಿಮ್ಮ ಒಂದು ಏನು ಆರೋಗ್ಯಕ್ಕೆ ಸಹಕಾರಿಯನ್ನ ಮಾಡುತ್ತೆ. ಈ ಮಿಥುನ ರಾಶಿಯವ್ರದ್ದು ರಿಲೇಶನ್ಶಿಪ್, ಪ್ಯಾರ್, ಪ್ರೇಮ, ಪ್ರೀತಿ ಅಂತಾರಲ್ಲ, ಇದ್ಯಾವ ರೀತಿಯಾಗಿರುತ್ತೆ ಒಂಚೂರು ಹೇಳ್ಬಿಡಿ. ಒಂದೇ ರೀತಿಯ ಸಂಬಂಧ ಇವರಿಗೆ ಬೇಗ ಬೇಸರ, ಬೋರಿಂಗ್ ತರ್ಬೋದು. ಓ, ಇವರಿಗೆ ಹೊಸತನ ಅಥವಾ ಎಕ್ಸೈಟ್ಮೆಂಟ್ ಬೇಕು, ವೆರೈಟಿ ಬೇಕು. ಇವರು ಸ್ವಾತಂತ್ರ್ಯವನ್ನ ಇಷ್ಟಪಡ್ತಾರೆ. ಕಟ್ಟಿ ಆಗುವಂತ ಒಂದು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಮನೆ ಒಳಗಡೆನೆ ಇರೋದು, ಯಾವ್ದು ಇಲ್ಲ ರೆಸ್ಟ್ರಿಕ್ಷನ್ ಆಗಿರೋದು, ಅದು ಇಷ್ಟ ಪಡಲ್ಲ. ಫ್ರೀ ಬರ್ಡ್ಸ್ ತರ ಹಾರಾಡ್ತಾ ಇರ್ಬೇಕು. ಅಂದ್ರೆ ಪ್ರೇಮ ಲೋಕದಿಂದ ಬಂದ ಪಾರಿವಾಳ ನೆನಪಾಗ್ತಾ ಇದೆ. ಹಾಗಿದ್ರೆ ಈ ಮಿಥುನ ರಾಶಿಯವರಿಗೆ ಉತ್ತಮ ಸಂಗಾತಿ ಯಾರಿರ್ತಾರೆ? ಇವರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವವರು, ತಾಳ್ಮೆಯಿಂದ ಇರೋರು, ಇವರಿಗೆ ತುಂಬಾ ಹೊಂದಾಣಿಕೆ ಆಗತ್ತೆ. ಅಂದ್ರೆ ಇವರ ಸ್ವಾತಂತ್ರ್ಯವನ್ನ ಅವರು ಗೌರವಿಸ್ಬೇಕು, ಮಾತಾಡೋದಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ಬೇಕು, ಮಾತಾಡ್ತಾ ಇರ್ಬೇಕು ಅಂತ ಇಷ್ಟ ಪಡ್ತಾರೆ ಅವರು. ಓಕೆ, ಮೇ ತಿಂಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ಬೋದಾ? ಈ ಸಮಯದಲ್ಲಿ ಕ್ವಿಕ್ ಡಿಸಿಷನ್ ಅನ್ನ ತಗೊಳ್ಳೋದು ತಪ್ಪಾಗತ್ತೆ. ಸ್ವಲ್ಪ ನೀವು ಥಿಂಕ್ ಮಾಡಿ ಡಿಸಿಷನ್ ಅನ್ನ ತಗೊಳ್ಬೇಕು. ನೀವು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ನಿಂದ ಸ್ವಲ್ಪ ದೂರ ಇರಿ. ಅದ್ ಸರಿ, ಯಾವ ರೀತಿ ಹೂಡಿಕೆ ಒಳ್ಳೇದು? ದೀರ್ಘಕಾಲದ ಹೂಡಿಕೆ ಮಾಡ್ಬೇಕಾ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ SIP ಮಾಡ್ಬೇಕಾ? ಯಾವ್ದು ಮಾಡಿದ್ರೆ ಉತ್ತಮ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ತುಂಬಾನೇ ಸೇಫ್ ಆಗಿರತ್ತೆ. ಹಾಗೆ SIP ಅನ್ನುವಂತ ಇನ್ವೆಸ್ಟ್ಮೆಂಟ್ ಇದೆ, ಅದು ಕೂಡ ನಿಮ್ಗೆ ತುಂಬಾನೇ ಆಗ್ಬರುವಂತದ್ದು, ಸೂಕ್ತವಾಗಿರುವಂತದ್ದು. ಅಂದ್ರೆ ನಿಮ್ಮಲ್ಲಿರೋ ಹಣನ ಎಲ್ಲ ಒಂದೇ ಕಡೆ ಸುರಿಬೇಡಿ ಅಂತ. ಮೇ ತಿಂಗಳಲ್ಲಿ ನಿಮ್ಗೆ ತಕ್ಷಣಕ್ಕೆ ನಿಮ್ಗೆ ಹಣ ಬರದೇ ಇರ್ಬೋದು, ಆದ್ರೆ ಪಾರ್ಟ್ ಟೈಮ್ ಜಾಬ್ ಅಂತ ಅಥವಾ ಬೇರೆ ಯಾವ್ದಾದ್ರು ಒಂದು ಮೂಲಗಳಿಂದ ನಿಮ್ಗೆ ಹಣ ಅಂತೂ ಬಂದೇ ಬರುತ್ತೆ. ಸರಿ ಹೋಯ್ತು. ಯೋಚನೆಗಳು ನಿಮ್ಗೆ ಏನ್ ಹುಟ್ಟುತ್ತೋ ಅದನ್ನ ನೀವು ಮಾಡ್ಬಿಡ್ಬೇಕು. ಓಕೆ, ಈ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ಎಕ್ಸ್ಪೆನ್ಸ್ ಎಲ್ಲ ಹೆಂಗಿರತ್ತೆ? ಚೆನ್ನಾಗಿರತ್ತಾ? ಖರ್ಚು ಜಾಸ್ತಿ ಆಗತ್ತಾ? ಅನಿರೀಕ್ಷಿತವಾಗಿರುವಂತ ಖರ್ಚುಗಳು, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಖರ್ಚುಗಳಾಗತ್ತೆ. ಅಂದ್ರೆ ಏನಾದ್ರೂ ಪ್ರಯಾಣ ಹೋಗುವಂಥದ್ದು, ಫ್ರೆಂಡ್ಸ್ ಜೊತೆ ಹೋಗೋದು, ಆ ಕಡೆ ಈ ಕಡೆ ಸುತ್ತಾಡೋದು, ಅವಾಗ ಹಣ ಎಲ್ಲ ವೇಸ್ಟ್ ಆಗ್ಬಿಡತ್ತೆ. ಕೆಲವೊಮ್ಮೆ ನಿಮ್ಗೆ ನೋಡಿದ್ದನ್ನ ತಗೋಬೇಕು ಅಂತ ಆಸೆ ಆಗತ್ತೆ. ಅನಾವಶ್ಯಕವಾಗಿರುವಂತ ಖರ್ಚುಗಳು ನಿಮ್ಗೆ ಹೆಚ್ಚಾಗತ್ತೆ. ಪಾಪ ಈ ಹೆಣ್ಮಕ್ಳು ಹಂಗೆ ಕಣ್ಣಲ್ಲಿ ನೋಡಿದ್ದೆಲ್ಲ ತಗೋಬೇಕು. ಪಾಪ ಏನ್ ಮಾಡೋದು ಹೇಳಿ? ಅದನ್ನೇ ಕಂಟ್ರೋಲ್ ಮಾಡ್ಬೇಕು. ಅವಾಗ್ಲೇ ಲೈಫ್ ಜಿಂಗಲಲ್ಲ.